ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಪಿರಿಯಾಡಿಕ್ ಟೇಬಲ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಿರಿಯಾಡಿಕ್ ಟೇಬಲ್ ಇದು ಒಂದು ಧಾತುಗಳ ಕ್ರಮಬದ್ಧ ಜೋಡಣೆಯನ್ನ ನಾವು ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿ ನಾವು ನೋಡ್ತೀವಿ. ಮೊಟ್ಟ ಮೊದಲನೇದಾಗಿ ಇದು ಹೇಗ್ ಶುರುವಾಯ್ತು ಅಂತ ಹೇಳಿದ್ರೆ, ಧಾತುಗಳನ್ನ ಕ್ರಮಬದ್ಧವಾಗಿ ಜೋಡಿಸ್ಬೇಕು ಅನ್ನೋದ್ರ ಸಲುವಾಗಿ ನಡೆದಂತಹ ಮೊದಲನೇ ಪ್ರಯತ್ನ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಮೊದಲನೇದು ಡೊಬ್ರೈನರ್ ತ್ರಯಗಳ ನಿಯಮ ಅಂತ ಹೇಳ್ತೀವಿ. ಅಂದ್ರೆ ಸೌಮ್ಯ ಗುಣಗಳು ಇರುವಂತಹ 3 ಧಾತುಗಳನ್ನ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಮಧ್ಯಮ ಧಾತುವಿನ ರಾಶಿ ಏನಿರುತ್ತೆ ಅದು ಉಳಿದ 2 ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಗೆ, ಅಂದ್ರೆ ಅದರ ಮಿಡಲ್ವನ್ನು ಹಿಂದೆ ಮತ್ತೆ ಮುಂದೆ ಇರುವಂತಹ 2 ಧಾತುಗಳ ಆವರೇಜ್ ಆಗಿರುತ್ತೆ, ಅದರ ಒಂದು ಅಟಾಮಿಕ್ ಮಾಸ್ ಅಂತ ಹೇಳಿದ್ರು. ಉದಾಹರಣೆಗೆ ಈಗ ಕ್ಲೋರಿನ್ ನೋಡಿ, ಇದು 35 ಆದ್ರೆ ಬ್ರೋಮಿನ್ 80 ಆದ್ರೆ ಅಯೋಡಿನ್ 127. ಸೊ 35 ಮತ್ತೆ 127 ಏನಿರುತ್ತೆ ಅವೆರಡನ್ನ ನಾವು ಆವರೇಜ್ ತೆಗೆದಾಗ ನಮಗೆ ಸಿಗುವಂತದ್ದು 81 ಆಗಿರುತ್ತೆ ಅಂತ ಈ ರೀತಿಯಾಗಿ ಅವ್ರು ಹೇಳ್ತಾ ಹೋದ್ರು. ನ್ಯೂಲ್ಯಾಂಡರ ಅಷ್ಟಕಗಳ ನಿಯಮ ಅಂತ ಹೇಳ್ತೀವಿ. ಅಂದ್ರೆ ಇನ್ನು ಧಾತುಗಳನ್ನ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೇ ಧಾತು ಮೊದಲನೇ ಧಾತುವನ್ನ ಹೋಲುತ್ತೆ ಅಂತ. ನೋಡಿ, 8ನೇ ಧಾತು ಏನಿದೆ ಅದು ಮೊದಲನೇ ಧಾತುವನ್ನ ಹೋಲುತ್ತೆ ಅಂತ ಹೇಳಿ ಸರಿಗಮಪದನಿಸ ಅನ್ನೋದನ್ನ ಎಕ್ಸಾಂಪಲ್ ಇಟ್ಕೊಂಡು ಹೇಳಿದ್ದಾರೆ. ಇನ್ನು ಮೆಂಡಲಿಯವರ ಆವರ್ತಕ ನಿಯಮ ಅಂತ ಹೇಳಿ, ಅಥವಾ ಆವರ್ತಕ ಕೋಷ್ಟಕದ ಜನಕ ಅಂತ ಕೂಡ ನಾವು ಇವರನ್ನ ಮೆಂಡಲಿವ್ಸ್ ಅವರನ್ನು ಕರಿತೀವಿ. ಧಾತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಆಗಿರ್ತವೆ. ಇದರ ಅನುಕೂಲ ಏನು ಅಂದ್ರೆ, ಇವರು ಇನ್ನೂ ಕಂಡು ಹಿಡಿಯದ ಧಾತುಗಳ ಗುಣಲಕ್ಷಣಗಳನ್ನ ತಿಳಿಸಿ ಖಾಲಿ ಜಾಗ ಬಿಟ್ಟಿದ್ರು. ಅನಾನುಕೂಲ ಏನು ಅಂತ ಹೇಳಿದ್ರೆ, ಪರಮಾಣು ರಾಶಿ ಬಳಸಿದ್ರಿಂದ ಸಮಸ್ಥಾನಿಗಳಿಗೆ ಸ್ಥಳಾವಕಾಶ ಇದರಲ್ಲಿ ನೀಡಲಾಗ್ಲಿಲ್ಲ. ಇದು ಅದರ ಡಿಮೆರಿಟ್ ಅಂತ ಹೇಳ್ಬೋದು. ಇನ್ನು ಆಧುನಿಕ ಆವರ್ತಕ ಕೋಷ್ಟಕ ಇದನ್ನ ಹೇಳಿದಂತವ್ರು ಯಾರು ಅಂದ್ರೆ ಹೆನ್ರಿ ಮೋಸ್ಲೆ ಅವರು ಹೇಳ್ತಾರೆ. ಧಾತುಗಳ ಗುಣಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳಾಗಿರ್ತವೆ. ಆಯ್ತಾ, ಇದು ಏನು ಪರಮಾಣು ಮೆಂಡಲೀವ್ ಅವರು ಹೇಳಿದ್ದು ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳಾಗಿದ್ರೆ, ಹೆನ್ರಿ ಮೋಸ್ಲೆ ಅವರು ಏನ್ ಹೇಳ್ತಾರೆ, ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಹೇಳ್ತಾರೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 7 ಆವರ್ತಗಳು, ಅಂದ್ರೆ ಆವರ್ತಗಳು ಅಂತ ಹೇಳಿದ್ರೆ ಅಡ್ಡ ಸಾಲುಗಳು, ಇನ್ನು 18 ಕಂಬ ಸಾಲುಗಳು ಇದಾವೆ ಅಂತ ಹೇಳ್ತಾರೆ. 1 ಮತ್ತು 2ನೇ ಗುಂಪು ಎಸ್ ಬ್ಲಾಕ್, 13 ಮತ್ತು 18ನೇ ಗುಂಪು ಪಿ ಬ್ಲಾಕ್ ಧಾತುಗಳು, ಮತ್ತು 3ರಿಂದ 12ನೇ ಗುಂಪು ಏನಿದೆ ಅದು ಡಿ ಬ್ಲಾಕ್ ಧಾತುಗಳು ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಇನ್ನು ಆವರ್ತಕ ಕೋಷ್ಟಕದ ಕೆಳಗಿರುವಂತಹ 2 ಸಾಲುಗಳು ಬಂದು ಎಫ್ ಬ್ಲಾಕ್ ಧಾತುಗಳು ಆಗಿರ್ತವೆ. 18ನೇ ಗುಂಪಿನ ಧಾತುಗಳನ್ನ 0 ಗುಂಪಿನ ಧಾತು, ರಾಜ ಅನಿಲ, ಜಡ ಅನಿಲ ಅಂತ ಹೇಳಿ ಕರೀತಾರೆ. 17ನೇ ಗುಂಪಿನ ಧಾತುಗಳನ್ನ ಹ್ಯಾಲೋಜನ್ಸ್ ಅಂತ ಹೇಳಿ ಕರೀತಾರೆ. 1ನೇ ಗುಂಪಿನ ಧಾತುಗಳನ್ನ ಕ್ಷಾರೀಯ ಲೋಹಗಳು ಅಂತ ಕರೀತಾರೆ. ಇನ್ನು 2ನೇ ಗುಂಪಿನ ಧಾತುಗಳನ್ನ ಕ್ಷಾರೀಯ ಭಸ್ಮ ಲೋಹಗಳು ಅಂತ ಹೇಳಿ ಕರೀತಾರೆ. ಪರಮಾಣು ತ್ರಿಜ್ಯ ಅಂದ್ರೆ ಏನು? ಆವರ್ತದಲ್ಲಿ ಮುಂದೆ ಸಾಗಿದಂತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ತ್ರಿಜ್ಯ, ಗುಂಪಿನಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ಅದು ಹೆಚ್ಚಾಗುತ್ತೆ. ಇನ್ನು ಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಸಾಗ್ತಾ ಇದು ಕಡಿಮೆ ಆಗುತ್ತೆ ಲೋಹೀಯ ಗುಣ, ಆದ್ರೆ ಗುಂಪಿನಲ್ಲಿ ಕೆಳಗೆ ಸಾಗದಂತೆ ಲೋಹೀಯ ಗುಣ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಲ್ಯಾಂಥನೈಡ್ಗಳು ಅಂತ ಹೇಳಿದ್ರೆ ಎಫ್ ಬ್ಲಾಕ್ ಧಾತುಗಳಲ್ಲಿ ಲ್ಯಾಂಥನಂನ ನಂತರ ಬರುವಂತಹ 14 ಧಾತುಗಳು. ಇನ್ನು ಆಕ್ಟಿನೈಡ್ಗಳು ಅಂದ್ರೆ ಎಫ್ ಬ್ಲಾಕ್ ಧಾತುಗಳಲ್ಲಿ ಆಕ್ಟಿನಂ ನಂತರ ಬರುವಂತಹ 14 ಧಾತುಗಳನ್ನ ಆಕ್ಟಿನೈಡ್ಗಳು ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ, ಆವರ್ತಕ ಕೋಷ್ಟಕದಲ್ಲಿ 18ನೇ ವರ್ಗದ ಧಾತುಗಳನ್ನ ಜಡಾನಿಲ ಅಂತ ಕರೀತಾರೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 8 ಆದಾಗ ಆವರ್ತಕ ಕೋಷ್ಟಕದಲ್ಲಿ ಅದರ ವರ್ಗ ಯಾವ್ದಾಗಿರುತ್ತೆ? 16 ಆಗಿರುತ್ತೆ. ಆವರ್ತಕ ಕೋಷ್ಟಕದಲ್ಲಿ 1ನೇ ವರ್ಗದ ಧಾತು 17ನೇ ವರ್ಗದ ಧಾತುವಿನೊಂದಿಗೆ ಸೇರಿ ಉಂಟಾಗುವ ಸಂಯುಕ್ತ ಅದರ ಸಾಮಾನ್ಯ ಹೆಸರು ಲವಣ. ಆವರ್ತಕ ಕೋಷ್ಟಕದಲ್ಲಿ ಆವರ್ತದ ಮುಂದೆ ಸಾಗಿದಂತೆಲ್ಲ ಪರಮಾಣುವಿನ ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆ ಪರಮಾಣುವಿನ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆಲ್ಲ ಲೋಹೀಯ ಗುಣ ಏನಾಗ್ತಾ ಹೋಗುತ್ತೆ? ಕೆಳಗೆ ಹೋಗದಂತೆ ಲೋಹೀಯ ಗುಣ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆ ಪರಮಾಣುವಿನ ಗಾತ್ರ ಹೆಚ್ಚಾಗೋದಕ್ಕೆ ಕಾರಣ ಹೊಸ ಕಕ್ಷೆ ಸೇರ್ಪಡೆಯಾಗೋದ್ರಿಂದ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಕೆಳಗಿನವುಗಳಲ್ಲಿ ಒಂದು ಜಡಾನಿಲ ಧಾತು ಯಾವುದು? ದಟ್ ಇಸ್ ಆರ್ಗಾನ್ ಅಂತ ಹೇಳ್ತೀವಿ. ಆಕ್ಸಿಜನ್, ಫ್ಲೋರಿನ್, ಕ್ಲೋರಿನ್ ಅಲ್ಲ. ಓಕೆ, ಲೋಹಾಭಗಳೆಂದರೆ ಲೋಹ ಮತ್ತು ಅಲೋಹ 2 ಗುಣಗಳು ಇರೋದನ್ನ ಲೋಹಾಭಗಳು ಅಂತ ಹೇಳಿ ಕರೀತಾರೆ. ಇವುಗಳು ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಯಾವುದು ಅಂತ ಹೇಳಿದ್ರೆ ಸೋಡಿಯಂ.
ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂಗಿಂತ ವೆರಿ ರಿಯಾಕ್ಟಿವ್ ಮೆಟಲ್ ಕಂಪೇರ್ಡ್ ಟು ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂದ್ರೆ ಅದು ಸೋಡಿಯಂ. ಈಗ ಎಳೆಯಿಂದ ಬಟ್ಟೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೈಸರ್ಗಿಕ ನಾರುಗಳು ಮತ್ತೆ ಸಂಶ್ಲೇಷಿತ ನಾರುಗಳು ಅಂತ ಹೇಳಿ ಈ ಒಂದು ಅಂದ್ರೆ ಇವುಗಳನ್ನ ಉಪಯೋಗಿಸ್ಕೊಂಡೆ ಈ ಒಂದು ಬಟ್ಟೆಯನ್ನ ಮಾಡುವಂತದ್ದು, ಹೌದಲ್ವಾ? ಸೊ ಏನ್ ವಸ್ತುಗಳು ಮಾಡ್ತಾ ಹೋಗ್ತಾರೆ. ನೈಸರ್ಗಿಕ ನಾರುಗಳು ಅಂತ ಹೇಳಿದ್ರೆ ಇದು ಸಸ್ಯಜನ್ಯ ನಾರುಗಳನ್ನ ನೈಸರ್ಗಿಕ ನಾರುಗಳು ಅಂತ ಹೇಳ್ತಾರೆ. ಉದಾಹರಣೆಗೆ ಹತ್ತಿ, ಸೆಣಬು. ಅದರಲ್ಲಿ ಪ್ರಾಣಿಜನ್ಯ ಅಂದ್ರೆ ಸಸ್ಯಜನ್ಯ ಮತ್ತೆ ಪ್ರಾಣಿಜನ್ಯ ಅಂತ ಹೇಳಿ ನೈಸರ್ಗಿಕ ನಾರುಗಳಲ್ಲಿ 2 ತರ ನೋಡ್ತೀವಿ, ಆಯ್ತಾ? ಪ್ರಾಣಿಜನ್ಯಕ್ಕೆ ಉದಾಹರಣೆ ರೇಷ್ಮೆ ಮತ್ತೆ ಉಣ್ಣೆ. ಸಂಶ್ಲೇಷಿತ ನಾರುಗಳು ಅಂತ ಹೇಳಿದ್ರೆ ಮಾನವ ನಿರ್ಮಿತ ನಾರುಗಳು. ಇದಕ್ಕೆ ಪಾಲಿಸ್ಟರ್, ನೈಲನ್, ಅಕ್ರಲಿಕ್ ಇದು ಇದಕ್ಕೆ ಎಕ್ಸಾಂಪಲ್. ಇನ್ನು ಹತ್ತಿ ಬೀಜಗಳಿಂದ ಹತ್ತಿ ನಾರನ್ನು ಪ್ರತ್ಯೇಕಿಸುವ ಕ್ರಿಯೆಯನ್ನ ಹಿಂಜುವುದು ಅಥವಾ ಗಿನ್ನಿಂಗ್ ಅಂತ ಹೇಳಿ ಕರೀತಾರೆ. ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನ ನೂಲುವುದು ಅಂತ ಹೇಳಿ ಕರೀತಾರೆ. ನೂಲುವುದಕ್ಕೆ ಬಳಸುವಂತಹ ವಿಧಾನ ಕೈಕೆದ್ರು ಅಂದ್ರೆ ಹ್ಯಾಂಡ್ ಸ್ಪಿಂಡಲ್ ಅಂತ ಹೇಳ್ತೀವಿ ಅಥವಾ ತಕ್ಲಿ ಅಂತ ಹೇಳ್ತೀವಿ. ನೋಡಿ, ಭಾರತ ಸರ್ಕಾರ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನ 1965ರಲ್ಲಿ ಸ್ಥಾಪಿಸಿತು. ನೂಲಿನಿಂದ ಬಟ್ಟೆಯನ್ನ 2 ವಿಧಾನದಲ್ಲಿ ತಯಾರಿಸ್ತಾರೆ. ಒಂದು ನೇಯೋದ್ರ ಮೂಲಕ ತಯಾರಿಸ್ತಾರೆ, ಇನ್ನೊಂದು ಹೆಣೆಯೋದ್ರ ಮೂಲಕ ತಯಾರಿಸ್ತಾರೆ. ಓಕೆ. ಉಣ್ಣೆ ಉತ್ಪತ್ತಿ ಮಾಡುವಂತಹ ಪ್ರಾಣಿಗಳು ಯಾಕ್, ಮೇಕೆ, ಅಂಗೋರಾ ಮೇಕೆ, ಒಂಟೆ, ಲಾಮ, ಆಲ್ಪಾಕ ಇವೆಲ್ಲ ಉಣ್ಣೆಯನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಪ್ರಾಣಿಗಳು. ಇನ್ನು ಸಂಶ್ಲೇಷಿತ ಎಳೆ ಮತ್ತು ಪ್ಲಾಸ್ಟಿಕ್ ಮಾನವ ನಿರ್ಮಿತ ಎಳೆಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ಪಾಲಿಮರ್ಸ್ಗಳು, ಆಯ್ತಾ? ಹಲವಾರು ಚಿಕ್ಕ ಘಟಕಗಳಿಂದ ಮಾಡಿದ ಬೃಹತ್ ಅಣು ಅಂತ ಹೇಳ್ತೀವಿ ಪಾಲಿಮರ್ಗಳನ್ನ. ಅದೇ ಪಾಲಿಮರ್ಗಳನ್ನ ಉಂಟು ಮಾಡುವಂತಹ ಒಂದು ಚಿಕ್ಕ ಘಟಕವನ್ನೇ ಮಾನೋಮರ್ ಅಂತ ಹೇಳ್ತೀವಿ. ನೈಸರ್ಗಿಕ ಪಾಲಿಮರ್ ಬಂದು ರೇಷ್ಮೆ, ಪ್ರೋಟೀನ್, ಆಮೇಲೆ ಸ್ಟಾರ್ಚ್, ಗ್ಲೈಕೋಜನ್ ಇವೆಲ್ಲವೂ ಕೂಡ ನೈಸರ್ಗಿಕ ಪಾಲಿಮರ್ ಆಗಿರ್ತವೆ. ಇನ್ನು ಕೃತಕ ಪಾಲಿಮರ್ ಬಂದ್ಬಿಟ್ಟು ಪಾಲಿಸ್ಟರ್, ರೇಯಾನ್. ಓಕೆ, ಇದನ್ನ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕೂಡ ಕರೀತಾರೆ. ಅದನ್ನ ರೇಯಾನ್ ಅನ್ನ ಮರದ ತಿರುಳನ್ನ ಸಂಸ್ಕರಿಸಿ ಅದನ್ನ ತಯಾರಿಸ್ತಾರೆ. ಅದು ರೇಷ್ಮೆಗಿಂತಲೂ ತುಂಬಾ ಚೀಪ್ ಆಗಿರೋದ್ರಿಂದ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ನೈಲಾನ್, ಇದು ಅಡಿಪಿಕ್ ಆಸಿಡ್ ಮತ್ತೆ ಹೆಕ್ಸಾಮಿಥೈಲಿನ್ ಡೈಅಮೈನ್ ಅನ್ನುವಂತ ಮಾನೋಮರ್ ಇಂದ ಮಾಡಲಾಗಿದೆ. ಯಾವುದು? ನೈಲಾನ್ ಏನಿದೆ ಇದು ಅಡಿಪಿಕ್ ಆಸಿಡ್ ಮತ್ತೆ ಹೆಕ್ಸಾಮಿಥೈಲಿನ್ ಡೈಅಮೈಡ್. ಇದು ತುಂಬಾನೇ ಗಟ್ಟಿ ಇರುತ್ತೆ, ಸ್ಥಿತಿಸ್ಥಾಪಕ ಗುಣವನ್ನು ಒಳಗೊಂಡಿರುತ್ತೆ. ಅದರಿಂದ ಇದನ್ನ ಪ್ಯಾರಾಚೂಟ್ ಮತ್ತೆ ಬಂಡೆಗಳನ್ನ ಹತ್ತೋದಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ಸೀಟ್ ಬೆಲ್ಟ್, ಹಲ್ಲುಜ್ಜುವ ಬ್ರಷ್, ಟೆಂಟ್ ಗಳಲ್ಲಿ ಇದನ್ನ ಬಳಸ್ತಾರೆ. ಇನ್ನು ಪಾಲಿಸ್ಟರ್ ಬಂದ್ಬಿಟ್ಟು ಇದು ಪಾಲಿಇಥಿಲೀನ್ ಟೆರಾಫ್ಥಲಿನ್ ಅಂತ ಕರೀತಾರೆ. ಬಾಟ್ಲಿ, ಫಿಲ್ಮ್ಸ್, ಆಮೇಲೆ ಫಿಲ್ಮ್ಗಳು ಅಂತ ಹೇಳ್ತೀವಿ, ಆಮೇಲೆ ವೈರ್ಗಳು ಅದರಲ್ಲಿ ಉಪಯೋಗಿಸ್ತಾರೆ. ಇನ್ನು ಅಕ್ರಲಿಕ್ ಏನಿದೆ ಇದು ಇಥೈಲ್ ಮಿಥಾಕ್ರೈಲೇಟ್ ಅಂತ ಹೇಳ್ತಾರೆ. ಇಥೈಲ್ ಮಿಥಾಕ್ರೈಲೇಟ್ ಇದರ ಸೈಂಟಿಫಿಕ್ ನೇಮ್. ಪ್ಲಾಸ್ಟಿಕ್ ಬಂದ್ಬಿಟ್ಟು ಇದು ಆರ್ಟಿಫಿಷಿಯಲ್ ಪಾಲಿಮರ್ ಅಂತ ಹೇಳ್ತೀವಿ. ತುಂಬಾ ಬೇಗ ಜನಪ್ರಿಯವಾದಂತಹ ವಸ್ತು. ಸಾಕಷ್ಟು ಲೋಹಗಳ ಸ್ಥಾನವನ್ನು ಆಕ್ರಮಿಸಿಕೊಂಡಂತಹ ವಸ್ತು ಪ್ಲಾಸ್ಟಿಕ್ ಆಗಿದೆ. ಇದಕ್ಕೆ ಕಾರಣ ಇವು ರಾಸಾಯನಿಕ ವಸ್ತುಗಳ ಜೊತೆ ಹೆಚ್ಚು ವರ್ತಿಸೋದಿಲ್ಲ, ಅದಕ್ಕೋಸ್ಕರ. ಹಗರ ಇರುತ್ತೆ, ಕಡಿಮೆ ಬೆಲೆ, ಸಾಗಾಣಿಕೆ ಕೂಡ ತುಂಬಾ ಸುಲಭ, ಮತ್ತೆ ಬಳಸಬಹುದು, ಅದಕ್ಕೋಸ್ಕರ. ಇನ್ನು ಪ್ಲಾಸ್ಟಿಕ್ ವಿಧಗಳು ಬಂದು ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿ 2 ಟೈಪ್ಸ್ ನಾವು ನೋಡ್ತೀವಿ. ಥರ್ಮೋಪ್ಲಾಸ್ಟಿಕ್ ಬಂದು ಮತ್ತೆ ಕರಗಿಸಿ ಅದನ್ನ ಎರಕ ಒಯ್ಯಬಹುದು. ಫಾರ್ ಎಕ್ಸಾಂಪಲ್ PVC. ಇದ್ರ ಮಾನೋಮರು ವಿನೈಲ್ ಕ್ಲೋರೈಡ್ ಆಗಿದೆ. ಪಾಲಿಥೀನ್, ಆಮೇಲೆ ಪಾಲಿಪ್ರೋಪಿಲೀನ್, ಆಮೇಲೆ ಪಾಲಿಸ್ಪೈರಿನ್. ಇನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಒಂದ್ಸಲ ಬಳಸಿದ್ರೆ ಅದನ್ನು ಮತ್ತೆ ಕರಗಿಸಿ ಬಳಸೋದಕ್ಕೆ ಆಗೋದಿಲ್ಲ. ಓಕೆ. ಫಾರ್ ಎಕ್ಸಾಂಪಲ್ ಬೆಕಲೈಟ್, ಮೆಲನೈನ್, ಎಪಾಕ್ಸಿ ರೆಸಿನ್ಸ್. ಇದು ಪ್ಲಾಸ್ಟಿಕ್ ಗಳ ಹೆಚ್ಚು ಬಳಕೆ ಸೂಕ್ತವಲ್ಲ. ಇದನ್ನ ಕಡಿಮೆ ಮಾಡೋದಕ್ಕೆ ರೆಡ್ಯೂಸ್, ರೀಯೂಸ್, ರೀಸೈಕಲ್, ರೆಫ್ಯೂಸ್, ರಿಕವರ್ ಅನ್ನುವಂತಹ ಸೂತ್ರಗಳನ್ನ ನಾವು ಬಳಸಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ, ಈ ಕೃತಕ ರೇಷ್ಮೆ ರೇಯಾನ್. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಗೆ ಒಂದು ಉದಾಹರಣೆ ಬೆಕಲೈಟ್. ಥರ್ಮೋಪ್ಲಾಸ್ಟಿಕ್ ಗೆ ಒಂದು ಉದಾಹರಣೆ PVC. ಇವುಗಳಲ್ಲಿ ನೈಸರ್ಗಿಕ ಪಾಲಿಮರ್ ರೇಷ್ಮೆ. ಹತ್ತಿ ಬೀಜಗಳಿಂದ ಹತ್ತಿ ನಾರನ್ನು ಪ್ರತ್ಯೇಕಿಸುವ ಪ್ರಕ್ರಿಯೆ ಹಿಂಜುವುದು. ಬಂಡೆ ಹತ್ತಲು ಪ್ಯಾರಾಚೂಟ್ ಗಳಲ್ಲಿ ಬಳಸುವ ಕೃತಕ ದಾರ ನೈಲಾನ್. ಪರಿಸರ ಸಂರಕ್ಷಣೆಗೆ ಅತಿ ಉಪಯುಕ್ತವಾದ ವಸ್ತುಗಳ ಬಳಕೆಯ ವಿಧಾನ ಮರುಬಳಕೆ. ಇನ್ನು ಇದಕ್ಕೆ ದಹನ ಮತ್ತು ಜ್ವಾಲೆ, ಈ ಒಂದು ಟಾಪಿಕ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ವಸ್ತುವೊಂದು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣ, ಬೆಳಕು, ಅನಿಲವನ್ನ ಬಿಡುಗಡೆ ಮಾಡುವ ಕ್ರಿಯೆಗೆ ನಾವು ದಹನ ಅಂತ ಹೇಳಿ ಕರಿತೀವಿ. ದಹನ ಕ್ರಿಯೆಗೆ ಬೇಕಾದಂತಹ ಪ್ರಮುಖ ವಸ್ತುಗಳು ಇಂಧನ ಮತ್ತೆ ಆರಂಭಿಕ ತಾಪಮಾನ ಅಂತೂ ಬೇಕೇ ಬೇಕು. ಆಕ್ಸಿಜನ್ ಬೇಕು, ಏಕೆಂದ್ರೆ
ಇಂಧನ ದಹ್ಯ ವಸ್ತು ಆದ್ರೆ ಆಕ್ಸಿಜನ್ ದಹನಾನುಕೂಲಿಯಾಗಿರುತ್ತೆ ಅದಕ್ಕೋಸ್ಕರ. ಇನ್ನು ಉಸಿರಾಟ ಕ್ರಿಯೆ ಕೂಡ ಒಂದು ದಹನ ಕ್ರಿಯೆ, ಕಬ್ಬಿಣ ತುಕ್ಕು ಹಿಡಿಯುವುದು ಕೂಡ ಒಂದು ದಹನ ಕ್ರಿಯೆ. ನೋಡಿ, ಜ್ವಲನ ತಾಪ ಅಂತ ಹೇಳ್ತೀವಿ, ಅಂದ್ರೆ ವಸ್ತು ಒಂದು ಬೆಂಕಿ ಹತ್ಕೊಳ್ಳೋದಕ್ಕೆ ಬೇಕಾದಂತಹ ಕನಿಷ್ಠ ತಾಪಮಾನವನ್ನ ಜ್ವಲನ ತಾಪ ಅಂತ ಹೇಳ್ತೀವಿ, ಅಂದ್ರೆ ಇಗ್ನಿಷನ್ ಟೆಂಪರೇಚರ್ ಅಂತ ಹೇಳಿ, ಓಕೆ, ಅಥವಾ ಇಗ್ನಿಷನ್ ಅಂತ ಹೇಳಿ ಕರಿತೀವಿ. ನೋಡಿ, ಬೆಂಕಿ ಕಡ್ಡಿಯಲ್ಲಿ ಇರುವ ವಸ್ತುಗಳು ಆಂಟೋಮನಿ ಟ್ರೈಸಲ್ಫೇಟ್ ಪೊಟ್ಯಾಷಿಯಂ ಕ್ಲೋರೈಡ್ ಗಳ ಮಿಶ್ರಣ ಅಂತ ಹೇಳ್ತೀವಿ. ಅಂದ್ರೆ ಆಂಟಿಮೋನಿ ಟ್ರೈಸಲ್ಫೇಟ್ ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ ಗಳ ಮಿಶ್ರಣ. ಇದು ಕೆಂಪು ರಂಜಕ ಗಾಜಿನ ಪುಡಿ ಮೇಲ್ಮೈ ಮೇಲೆ ಇರುತ್ತೆ. ಇನ್ನು ದಹ್ಯ ವಸ್ತು ಬಂದ್ಬಿಟ್ಟು ದಹನ ಕ್ರಿಯೆಗೊಳಪಡುವ ವಸ್ತುವಿಗೆ ದಹ್ಯ ವಸ್ತು ಅಂತ ಕರೀತಾರೆ. ದಹನ ಕ್ರಿಯೆಯ ವಿಧಗಳು ಬಂದ್ಬಿಟ್ಟು ಕ್ಷಿಪ್ರ ದಹನ ಮತ್ತು ಸ್ವಯಂ ಪ್ರೇರಿತ ದಹನ ಅಂತ ಹೇಳಿ, ಮತ್ತೆ ಸ್ಫೋಟ ಅಂತ ಹೇಳಿ. ಇನ್ನು ಮಂದ ದಹನ ಅಂತ ಹೇಳಿ ಮಂದ ದಹನ ಅಂತ ಕೂಡ ಒಂದಿದೆ. ಉದಾಹರಣೆಗೆ ಉಸಿರಾಟ, ಕಬ್ಬಿಣ ತುಕ್ಕು ಹಿಡಿಯುವುದು, ಇವೆಲ್ಲವೂ ಕೂಡ ವಿಧಗಳು. ಬೆಂಕಿ ಆರಿಸುವ ವಿಧಾನ ಬಂದ್ಬಿಟ್ಟು ನೀರ್ ಹಾಕಿ, ಆಮೇಲೆ ಸೋಡಾ ಆಸಿಡ್ ವಿಧಾನ, ಶುಷ್ಕ ಮಾದರಿಯ ಮುಖಾಂತರ ನಾವು ಬೆಂಕಿ ಆರಿಸುವಂತಹ ವಿಧಾನಗಳನ್ನ ನೋಡಬಹುದು. ಇನ್ನು ಜ್ವಾಲೆಯನ್ನ ಉಂಟು ಮಾಡುವಂತಹ ದಹನ ಕ್ರಿಯೆ ಯಾವುದು ಅಂತ ಹೇಳಿದ್ರೆ ಕಟ್ಟಿಗೆ, ಪೆಟ್ರೋಲು, ಇವೆಲ್ಲ ಏನಿದಾವೆ ಫುಲ್ ದಗದಗ ಜ್ವಾಲೆಯನ್ನ ಉಂಟು ಮಾಡುತ್ತೆ. ಇನ್ನು ಜ್ವಾಲೆ ಉಂಟು ಮಾಡದ ದಹನ ಕ್ರಿಯೆ ಅಂತ ಹೇಳಿದ್ರೆ ಅದು ಇದ್ದಿಲು. ಓಕೆ, ಜ್ವಾಲೆಯ ಬಣ್ಣ ನೀಲಿ ಬಣ್ಣ, ಅತಿ ಹೆಚ್ಚು ತಾಪ ಇರುತ್ತೆ. ಹೊರಭಾಗ ಕೆಂಪು ಅಥವಾ ಹಳದಿ ಮಧ್ಯಭಾಗ ಒಳಗೊಂಡಿರುತ್ತೆ, ಅದು ಕಡಿಮೆ ತಾಪ ಇರುತ್ತೆ. ಯಾಕಂದ್ರೆ ಕೆಂಪು ಮತ್ತೆ ಹಳದಿ ಏನ್ ಮಧ್ಯ ಭಾಗ ಇರುತ್ತೆ, ಅದು ಕಡಿಮೆ ತಾಪ ಒಳಗೊಂಡಿರುತ್ತೆ. ಬಟ್ ನೀಲಿ ಅತಿ ಹೆಚ್ಚು ತಾಪವನ್ನ ಒಳಗೊಂಡಿರುತ್ತೆ. ನೀಲಿ ಕಲರ್ ಬರುತ್ತಲ್ವಾ, ಅದು ಟೆಂಪರೇಚರ್ ಜಾಸ್ತಿ ಇರುತ್ತೆ. ಇನ್ನು ಕ್ಯಾಲೋರಿ ಮೌಲ್ಯ, 1 ಕಿಲೋಗ್ರಾಂ ಇಂಧನ ಸಂಪೂರ್ಣವಾಗಿ ದಹಿಸಿ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನ ಆ ಇಂಧನದ ಕ್ಯಾಲೋರಿ ಮೌಲ್ಯ ಅಂತ ಹೇಳಿ ಕರಿತೀವಿ. ಇದರ ಏಕಮಾನ ಕಿಲೋಜೌಲ್ ಪರ್ ಕಿಲೋಗ್ರಾಮ್ ಅಂತ ಹೇಳ್ತೀವಿ. ಓಕೆ, ಕಿಲೋಜೌಲ್ ಅಥವಾ ಕಿಲೋಗ್ರಾಮ್ ಅಂತ ಹೇಳ್ತೀವಿ. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವಂತಹ ಇಂಧನ ಬಂದ್ಬಿಟ್ಟು ಹೈಡ್ರೋಜನ್. ಇದನ್ನ ಕೇಳಿದರೆ ಟಿಇಟಿ ನಲ್ಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವಂತಹ ಇಂಧನ ಒಂದು ಹೈಡ್ರೋಜನ್. ಓಕೆ, 1,50,000 ಆಯ್ತಾ, ಇದು 55,000. ಅದರ ನಂತರ LPG ಹಸ್ಥಾನವನ್ನು ಪಡ್ಕೊಂಡಿದೆ, ಅದರ ನಂತರ CNG ಹಸ್ಥಾನವನ್ನು ಪಡೆದುಕೊಂಡಿದೆ. ಬಟ್ ಹೈಯೆಸ್ಟ್ ಬಂದ್ಬಿಟ್ಟು ಹೈಡ್ರೋಜನ್, ಕಿಲೋಜೌಲ್ ಪರ್ ಕಿಲೋಗ್ರಾಮ್. ಇದು 55,000 ಕಿಲೋಜೌಲ್ ಪರ್ ಕಿಲೋಗ್ರಾಮ್. CNG ಬಂದ್ಬಿಟ್ಟು 5,000 ಮಾತ್ರ ಹೆಚ್ಚು ಕಡಿಮೆ. ಸೊ ಇದು 50,000 ಕಿಲೋಜೌಲ್ ಪರ್ ಕಿಲೋಗ್ರಾಮ್. ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ದಹನ ಕ್ರಿಯೆ ನಡೆಸೋದಕ್ಕೆ ಯಾವ ವಸ್ತುವಿನ ಅಗತ್ಯ ಇಲ್ಲ? ನೀರಿನ ಅಗತ್ಯ ಇಲ್ಲ. ಇವುಗಳಲ್ಲಿ ಮಂದ ದಹನ ಕ್ರಿಯೆಗೆ ಉದಾಹರಣೆ ಉಸಿರಾಟ. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವಂತಹ ಇಂಧನ ಹೈಡ್ರೋಜನ್, 1,50,000 ಕಿಲೋಜೌಲ್ ಪರ್ ಕಿಲೋಗ್ರಾಮ್ ಒಳಗೊಳ್ಳೋದ್ರ ಮೂಲಕ. ಅತಿ ಹೆಚ್ಚು ತಾಪ ಹೊಂದಿರುವ ಜ್ವಾಲೆಯ ಭಾಗ ನೀಲಿ ವಲಯ. ಪೆಟ್ರೋಲ್ ನಿಂದ ಉಂಟಾದ ಬೆಂಕಿಯನ್ನು ಆರಿಸೋದಕ್ಕೆ ಬಳಸಬಹುದಾದಂತಹ ವಿಧಾನ ಕಾರ್ಬನ್ ಡೈಆಕ್ಸೈಡ್ ಮಾದರಿ. ನೋಡಿ, ಪೆಟ್ರೋಲ್ ನಿಂದ ಬೆಂಕಿ ಹತ್ಕೊಂಡಿದೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಪಯೋಗಿಸಿ ಬೆಂಕಿಯನ್ನ ಆರಿಸಬಹುದು.